ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ಲ, ಆ್ಯಂಡ್ ಚೆನ್ನಾಗೂ ಇರಬೇಕು ಅಂತಾನು ಬಯಸ್ತೀನಿ. ನನ್ನ ಮಗ ಈಟ್ ವಾಚ್ ಮಾಡತ್ತಾನ, ವಿಡಿಯೋನಾಗ ಕಾಣಿಸೋದು ಸಾತಿಗೆ ಬಂಪರ್ ಫ್ರೀ. ಇಲ್ಲಿ ಕೊಡಂಗಿ, ಇಲ್ಲೊಂದು ಮತ್ತೆ ಕೊಡಂಗಿ. ಸರಿ ಫ್ರೆಂಡ್ಸ್, ಭೇಟಿ ಐತಿ ನಂತರ. ಆ್ಯಂಡ್ ವಿಡಿಯೋಸ್ ಹೆಂಗೆ ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ. ಬಾಯ್. ಆ್ಯಂಡ್ ಕಮಿಂಗ್ ಟು ಮಾರ್ನಿಂಗ್ ರೂಟೀನ್. ಎದ್ದ ತಕ್ಷಣ ಅಲ್ಲ ನೋಡ್ತಾ ಇದ್ರಲ್ಲ, ಮೆಣಸು ಮತ್ತು ಲವಂಗ ಕೊಟ್ಟು ಅರಿಶಿಣ ಒಂದು ಸ್ವಲ್ಪ ಹಾಕಿ ಒಂದು ಗ್ಲಾಸ್ ಮೇಲೆ ನೀರು ಇಕ್ಲತ್ತೀನಿ. ಚೆನ್ನಾಗಿ ಕುದ್ದಿ ಅರ್ಧ ಗ್ಲಾಸ್ ಆಗೋ ತನಕ, ಅಥವಾ ನಿಮ್ಗೆ ಜಾಸ್ತಿ ಗರ್ಮಿ ಇರ್ತದೆ ಅನ್ಸೋ 75% ತನಕ ಇಕ್ಕೊಂಡು ನೀವು ಬೇಕಾದರೂ ಹನಿ ಆ್ಯಡ್ ಮಾಡ್ಬೋದು. ಆಲ್ರೆಡಿ ಗರ್ಮಿ ಜಾಸ್ತಿ ಇದೆ ಫ್ರೆಂಡ್ಸ್, ಸ್ವಲ್ಪ ನಾನು ಹನಿ ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ಅದೇ ಥರ ಉಗುರು ಬೆಚ್ಚಗೆ ಥರ ಕುಡಿತಾ ಇದ್ದೀನಿ. ನೋಡಿರಿ, ಬಾಜು ಮನೆಯವ್ರ ಬಳಿ ಎಷ್ಟು ಹೈಬಿಸ್ಕಸ್ಗೆ ಹೂವು ಹತ್ತೇವಂತ. ಆ್ಯಂಡ್ ಒಂದು ಸ್ವಲ್ಪ ಕ್ಲೈಮೇಟ್ನಾಗ ಟೈಮ್ ಪಾಸ್ ಮಾಡ್ಕೋತ ಇಟ್ಟು ಕುಡ್ದು. ಆ್ಯಂಡ್ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಭಾಳ ದಿನ ನಂತರ. ನನ್ನ ಆಲ್ ಟೈಮ್ ಫೇವ್ರೇಟ್ ಕುಂಬಳಕಾಯಿ ಪಲ್ಯ. ಜಾಸ್ತಿ ಶೇಂಗಾ ಹಿಂಡಿ ಹಚ್ಚಿ ಮಾಡಬೇಕು, ಮಸ್ತ್ ಹತ್ತದ ಫ್ರೆಂಡ್ಸ್. ಸೊ ನಾನು ಅಕ್ಕಿ ಸಾಂಬಾರು ಸಲುವಾಗಿ ಬೇಳೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಆ್ಯಂಡ್ ಪಲ್ಯ ಸಲಕ್ಕೆ ರೆಡಿ ಮಾಡ್ಕೊಬಸ್ ತನಕ ನಂದು ಡಿಟಾಕ್ಸ್ ವಾಟ್ರ್ ಕಾರ್ಡ್ ರೆಡಿ ಆಯಿತು. ಆನಂತರ ಟೈಮ್ ಪಾಸ್ ಮಾಡ್ಕೊತಾ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಆ ಮಾರ್ನಿಂಗ್ ಗ್ಲೋನೇ ಡಿಫ್ರೆಂಟ್. ಫೇಸ್ ಮೇಲೆ ಎಕ್ಸಸೈಸ್ ಮಾಡ್ರ ಮಾರ್ನಿಂಗ್ ಗ್ಲೋ ಆಗಲಿ, ಅಥವಾ ಏನಾರ ಫೇಶಿಯಲ್ ಆದರೂ ಮಾಡಿಸ್ಕೊಂಡ್ರಂತರ ಇರ್ತದೆ. ನೋಡ್ರಿ, ಮಾತು ಕಂಪ್ಲೀಟ್ ಆಯಿತು. ಬೇಳೆನೂ ಕುದೀತು. ನಾನು ಬೇಳೆನಕ್ಕೆ ಗಜ್ರಿ, ಉಳ್ಳಾಗಡ್ಡಿ ಮತ್ತು ಟೊಮಟೊ ಹಾಕ್ತೀನಿ, ಅದ್ರಾಗೆ ಹಾಕಿ ಕುದಿಸ್ತೇನೆ. ಆನಂತರ ಒಂದು ಕಡೆ ಕುಕ್ಕರ್ನಾಗ ಬೇಳೆ ಕುದಿಸ್ತಂತ, ಒಂದು ಕಡೆ ಅನ್ನ ಕುದೀತು. ಆ್ಯಂಡ್ ಮಸಾಲ ಡಬ್ಬಿಗೆ ಎಲ್ಲ ಎಲ್ಲಿ ತುಂಬ್ಕೊಂಡು ಹೋಗಲಿ ಎಲ್ಲ ಅಂತೇಳಿ ನಾನೇನು ಮಾಡ್ತೀನಿ ಅಂದರೆ, ಎಲ್ಲ ಪುಣಿ ಕೊಡೋದು ಎಲ್ಲ ಗ್ಯಾಸ್ ಮೇಲೆ ಕೊಡ್ತೀನಿ. ಅದು ಪುಣಿ ಹೊಡೆಯೋದು ಎಲ್ಲ. ಆ ನಂತರ ಅದು ಒಯ್ದು ಸಾಂಬಾರನ್ನ ಮಿಕ್ಸ್ ಮಾಡ್ತೀನಿ. ಇವತ್ತಂತೂ ಬೋಣಿಗಳು ಥೋಡೆ ಕೆಲಸ ಕಡಿಮೆ ಮಾಡ್ಕೋಬೇಕು ಅಂತ ಬ್ಯಾಳೆ ಪುಡಿ ಹೊಡೆದು ಕುಕ್ಕರ್ನಾಗೆ ಸೇಮ್ ಅದ್ರಾಗೆ ಮಾಡೀನಿ, ನೋಡ್ಬೋದು ನೀವು. ಆ್ಯಂಡ್ ಇವಾಗ ಏನು ಪುಣಿ ಹೊಡೆದೀನಿ ನೋಡಿರಿ, ಅದ್ರೊಳಗೆ ಪಲ್ಯ ಮಾಡ್ಲಿತ್ತೀನಿ. ಅಂದರೆ ಇಂಡಕ್ಷನ್ನು ಪ್ರಾಪರಾಗಿ ಯೂಸ್ ಆಯ್ತದೆ, ಯುಟೆನ್ಸಿಲ್ಸು ಪ್ರಾಪರಾಗಿ ಯೂಸ್ ಆಯ್ತವೆ. ಸೊ ನಾನಂತೂ ಹಿಂಗೆ ಮಾಡ್ತೀನಿ ನೋಡಿರಿ. ಕುಂಬಳಕಾಯಿ ಹಿಂಗೆ ಕಟ್ ಮಾಡ್ತೀವಿ, ಕೆಲವ್ರು ಭಾಳ ಬರೀಕ್ ಕಟ್ ಮಾಡ್ತಾರೆ. ಒಟ್ಟು ತರಕಾರಿಗಳಿಗೆ ಬರೀಕ್ ಕಟ್ ಮಾಡಬಾರ್ದು ಫ್ರೆಂಡ್ಸ್. ಈವನ್ ಸಾಂಬಾರ್ನಾಗ ನಾವು ಒಂದು ಪೂರ ಹಾಕಿನಲ್ಲ, ಒಂದು ಪೂರ ಪೀಸ್ 8 ಅಷ್ಟೇ ಹಾಕಿ, ಕ್ಯಾರೆಟ್ ಪೀಸಸ್ ಆ್ಯಂಡ್ ಟಮಾಟನು ಬರೀಕಷ್ಟೇ ಒಂದು ಸ್ವಲ್ಪ ಬರೀಕ್ ಮಾಡಿ ಹಾಕ್ತೀನಿ, ಚಾಕುಲ್ ಕಟ್ ಮಾಡಿ. ಅರೌಂಡ್ 10:30 ಹಂಗೆ ಊಟ ಮಾಡೀನಿ. ಯಾಕಂತಂದ್ರೆ ಇವತ್ತು ನಂಗೆ ಹೊರಗೆ ಹೋಗೋದ ಊಟನೂ ಹೊಡಿರಲಿ. ಇವತ್ತು ಚಪಾತಿ ಮತ್ತು ರೊಟ್ಟಿ ಎಡ್ಡು ಮಾಡೀನಿ. ನಾನು ರೊಟ್ಟಿ ತೊಗೊಂಡಿನಿ ಫ್ರೆಂಡ್ಸ್, 1.5 ರೊಟ್ಟಿ ತೊಗೊಂಡಿನಿ. ಆದ ನಂತರ ಏನು ರೈಸ್ ಉಣ್ಣಲ್ಲ, ಅದಕ್ಕೆ ರೊಟ್ಟಿ ಅಷ್ಟೇ ತೊಗೊಂಡಿನಿ. ರೊಟ್ಟಿ ಸಬ್ಜಿ ದಾಲ್. ಆ್ಯಂಡ್ ಹೊರಗೆ ಹೋದೊಂದು ಕೆಲಸ ಐತಲ್ಲ, ಸೊ ಆ ಕೆಲಸ ಈಗ ಗೊತ್ತಾಗಿಲ್ಲ, ಒಂದು 4-5 ದಿನ ನಂತರ ಅಂತಂದಿದ್ರು. ಸೊ ವಾಪಸ್ ಬಂದ ನಂತರ ಮಧ್ಯಾಹ್ನಕ್ಕೆ ಊಟಕ್ಕೆ, ಆ್ಯಕ್ಚುಲಿ ಮಧ್ಯಾಹ್ನಕ್ಕೇನು ಉಣಲ್ಲ. ಆ್ಯಂಡ್ ದಿಸ್ ಈಸ್ ಅಬೌಟ್ 3:30 or 4 ಸಮಥಿಂಗ್ ಅರೌಂಡ್. ಸೊ ಓಟ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಾಂಬಾರು ಜೊತೆಯಲ್ಲಿ ನನಗೆ ಓಟ್ಸ್ ಉಣ್ಬೇಕು ಅನ್ಸತ್ತೆ, ಅನ್ನ ಬೇಳೆ ಉಂಡಂಗೆ ಅನಿಸ್ತಲ್ಲ. ಆ್ಯಂಡ್ ಒಂದು ಸ್ವಲ್ಪ ಓಟ್ಸ್ ಹೆವಿ ಇರ್ತದೆ ಫ್ರೆಂಡ್ಸ್, ನೋಡ್ಲಿಕ್ಕೆ ಈಸಿಯಾಗಿ ಜಲ್ದಿ ಕುದಿತಂಗೆ ಅನ್ನಿಸ್ತದೆ. ನೋಡಿರಿ, ಫಾಸ್ಟಾಗಾಯಿತು. ನಾವು ಬೇಕಾದರೆ ಅಳಸೆ ಇಕ್ಕೋಬೋದು, ಅಥವಾ ಅನ್ನ ಪ್ಲೇ ಕನ್ಸಿಸ್ಟೆನ್ಸಿ ಇಕ್ಕೋಬೋದು. ಬಟ್ ನಾನು ಒಂದು ಸ್ವಲ್ಪ ಅಳಸೆ ಇಕ್ಕೋತೀನಿ. ಒಂದು ಸ್ವಲ್ಪ ತೊಳೆದು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಂಬಲ್ಲಿ ಕಂಪಲ್ಸರಿ ನಾವು ಅನ್ನಕ್ಕೆ ಉಪ್ಪು ಹಾಕ್ತೀವಿ. ಸೊ ಹಾಗಾಗಿ ನಂಗೆ ಓಟ್ಸ್ನು ಉಪ್ಪು ಹಾಕಿ ಹಾಟಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಉಂಡ್ರೂ ಹೊಟ್ಟೆ ಜಲ್ದಿ ಫುಲ್ ಆಯ್ತದೆ ಫ್ರೆಂಡ್ಸ್. ಇವಾಗ ಅದು ಮಾಡಿ ನೋಡಿರಿ 2 ಟೈಮ್ಸ್ ಆಯ್ತದೆ. ಆ್ಯಂಡ್ ನೋಡಿರಿ, ನಂದು ಬುದ್ಧ ಬಾಲ್ ಎಷ್ಟು ಬ್ಯಾಡಿ ಹಾಕೋನು ಹಾಗೆ ತುಪ್ತಾ ಇದೆ. ಸೊ ದಿಸ್ ಈಸ್ ಮೈ ಅರ್ಲಿ ಡಿನ್ನರ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಇನ್ ಡಿನ್ನರ್ ಓಟ್ಸ್ ಆ್ಯಂಡ್ ಸಾಂಬಾರ್. ಓಟ್ಸ್ ಸಾರು ಒಳಗದ 3 ಸ್ಪೂನ್ಸ್ ಆಫ್ ಸಾಂಬಾರು ಹಾಕೀನಿ. ಆ್ಯಂಡ್ ಸಬ್ಜಿ ನೋಡಿರಿ, ಇಲ್ಲಿ ಸಾರು ಪೂರ ಒಳಗೆ ಮುಚ್ಕೊಂಡು ಕುಂತಂಗೆ ಆಗ್ಯದ. ವಾಟ್ರಿಂಗ್ ಅಲ್ಲತ್ತದ ಬಾಯೆಲ್ಲ. ಮಸ್ತ್ ಊಟ ಮಾಡ್ತೀನಿ. ಇವಾಗ ಟೈಮ್ ತೋರಿಸ್ತೀನಿ. ಟೈಮ್ 4:20 ಫ್ರೆಂಡ್ಸ್. ಇವಾಗ ಊಟ ಮಾಡ್ತೀನಿ ನಾನು. ಈ ಬುಕ್ ಓದ್ತಾ ಇದ್ದೀನಿ. ಓದೋ ಹೊತ್ತಿನಾಗ ದಿ ಫಂಡಮೆಂಟಲ್ಸ್ ವೈ ಟೈನಿ ಚೇಂಜಸ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಅಂತ ಬಂತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಥರ್ ಚೆನ್ನಾಗಿ ಕೊಟ್ಟಾರೆ ನೋಡ್ರಿ. ಪ್ಲೇನ್ದ
ಡಿಗ್ರೀಸ್ ಫ್ಯೂ ಪಾಯಿಂಟ್ಸ್ ಅಂದರೆ 3 ಪಾಯಿಂಟ್ ಡಿಗ್ರೀಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಯಾರ. ಲಾಸ್ ಏಂಜಲೀಸ್ದು ದಿಂದು ನ್ಯೂಯಾರ್ಕ್ ಹೋಗೋ ಪ್ಲೇನ್ ಎಲ್ಲಿಗೆ ಹೋಗ್ತದೆ ಅಂದ್ರೆ ವಾಷಿಂಗ್ಟನ್ಗೆ ಹೋಗ್ತದೆ ಅಂತ. ಆ್ಯಕ್ಚುಲಿ ನಮ್ಮ ಪ್ಲೇನಾಗ ಹೋಗಿ ಗೊತ್ತಿಲ್ಲ, ಬಟ್ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಅಂತ ಗೊತ್ತಾಯಿತು. ಸೊ ಏಟ್ ಸಣ್ಣದು ನಾವು ಮಾಡೋತಿನ ಕಾಣಿಸಲ್ಲ, ಬಟ್ ಡೇ ಬೈ ಡೇ ಆ ಟೈನಿ ಡಿಫ್ರೆನ್ಸ್ ನಮ್ಗೆ ಒಂದಿನ ದೊಡ್ಡ ಡಿಫ್ರೆನ್ಸ್ ಕಾಣಿಸೋಕ್ಕೆ ಹೆಲ್ಪ್ ಆಗ್ತದೆ ಅನ್ನೋದಕ್ಕೆ ಏಟ್ ಚೆನ್ನಾಗಿ ಬೆಸ್ಟ್ ಎಕ್ಸಾಂಪಲ್ ಕೊಟ್ರಿ ಇವರು. ಜಸ್ಟ್ ಸ್ಮಾಲ್ 3.5 ಡಿಗ್ರೀಸ್ ಅಷ್ಟೇ, ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡ್ಯಾರ, ಕಂಪ್ಲೀಟೆಡ್ ಎಂಥರ ಏರೋಪ್ಲೇನ್ ಮೂಮೆಂಟ್ ಚೇಂಜ್ ಆಗಿ ಅವ್ರು ಒಂದು ಪ್ಲೇಸ್ಗೆ ಹೋಗೋ ಜಾಗದಲ್ಲಿ ಬೇರೆ ಪ್ಲೇಸ್ ಅಂದರೆ ನ್ಯೂಯಾರ್ಕ್ ಹೋಗಬೇಕು, ಬಟ್ ಅವ್ರು ಹೋಗ್ತಾರೆ ವಾಷಿಂಗ್ಟನ್. ಸೆಲ್ಫ್ ಕೇರ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಸೆಲ್ಫ್ ಕೇರ್ನಾಗ ಫಸ್ಟ್ ನಾನು ಜಾಸ್ತಿ ಏನು ಮಾಡಲ್ಲ, ಹಮೇಶಾನು ಏನೂ ಮಾಡಲ್ಲ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು. ಆ್ಯಂಡ್ ಟೈಮ್ನೂ ಭಾಳಷ್ಟಿದೆ ಫ್ರೆಂಡ್ಸ್, ಮನೆಗಿದ್ದೇನು ಮನಸ್ಸೂ ಬರ್ತಾಯಿಲ್ಲ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀಟಾಗಿ ಕ್ಲೆನ್ಸಪ್ ಮಾಡ್ಕೊಂಡು ಚೆನ್ನಾಗಿ ಏನಂತಾರೆ ಸ್ಕ್ರಬ್ಬಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಕ್ರಬ್ಬಿಂಗ್ ಇಷ್ಟೇ, ಮತ್ತೇನೂ ಇಲ್ಲ, ಯಾವ ಮುಲ್ತಾನಿ ಬಿಟ್ಟಿಲ್ಲ, ಏನೂ ಇಲ್ಲ, ಜಸ್ಟ್ ಸ್ಕ್ರಬ್ಬಿಂಗ್ ಇಷ್ಟೇ ಮಾಡ್ಕೊಂಡು ನೀಟಾಗಿ ವಾಟ್ರ್ ಹಚ್ಚಿ ವಾಶ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ರೋಲ್ ಅಪ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಗಿವೆನ್ ಆನ್ ದ್ಯಾಟ್. ಅದು ಎಂಥ ಪೌಚ್ ಅಂತಾರೆ ಏನಂತಾರೆ ಟ್ಯೂಬ್ ಮೇಲೆ, ಸ್ಕ್ರಬ್ದು ಟ್ಯೂಬ್ ಮೇಲೆ ಏನಿರುತ್ತೆ ನೋಡ್ರಿ ಅದೇ ಮಾಡ್ತಾಯಿದ್ದೀನಿ. ನೀಟಾಗಿ ಸರ್ಕಲ್ ರೊಟೇಟ್ ಮಾಡ್ಕೊಂಡೀನಿ. ಆ ನಂತರ ಮುಖ ತೊಗೊಂಡು ಹೆಂಗೆ ಕಾಣಿಸುತ್ತೆ ನೋಡ್ರಿ, ಬಟ್ ಕೊಳ್ಳು ನೋಡ್ರಿ ಡಿಫ್ರೆಂಟಾಗಿ ಅನ್ಸುತ್ತದು. ಮಂಗಲಸೂತ್ರ ಏನಾಗಿಲ್ಲ. ಸೊ ಇವಾಗ ಹಚ್ಕೊಂಡು ಬರ್ತೀನಿ ಮಂಗಲಸೂತ್ರದನ್ನೆಲ್ಲ. ಬಟ್ ಇದು ಸ್ಕ್ರಬ್ ಹಚ್ಕೊಂಡ್ರೆ ಒಂದು ಸ್ವಲ್ಪ ಎಂಥರ ಹಳ್ಳ ಅನ್ನಿಸ್ತದಲ್ಲ, ಅದೊಂದು ಸ್ವಲ್ಪ ಪೂರ ಮೈ ತಕ್ಕ ತನಕ ಹೋಗಲ್ಲ ಅನ್ನಿಸ್ತದೆ ಅಂತ ಒಂದು ಸ್ವಲ್ಪ ಮುಖ ನೀಟಾಗಿ ತೊಗೊಂಡು ಬಂದೀನಿ. ಆ್ಯಂಡ್ ನಾನು ಮುಖಕ್ಕೆ ಬನೀನ್ ಅರ್ಬಿ ಇರ್ತದೆ ನೋಡ್ರಿ, ಯೂಸ್ಡ್ ಬನೀನ್ ಅರ್ಬಿ ಅದೇ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಸ್ಕಿನ್ನಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿರಿ. ಕುಕುಮ್ ಹಚ್ಕೊಂಡ ಡಿಫ್ರೆನ್ಸ್ ಹೆಂಗೆ ಬಂತು ಅಂತ. ಸೊ ಚೆನ್ನಾಗಿ ವೈಪ್ ಅಪ್ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ರೆಡಿ ಇನ್ ದ ಸೆನ್ಸ್ ಏನು ಪೌಡ್ರೇನು ಹಚ್ಕೊತಾ ಇಲ್ಲ, ನೀವೇ ನೋಡ್ಬೋದು. ಜಸ್ಟ್ ಕುಕುಮ್ ಇಟ್ಟು ಹಚ್ಚಿ ಟಿಕ್ಲೀಟ್ ಹಚ್ಕೊಂಡಿನಿ, ಮಂಗಲಸೂತ್ರ ಹಾಕ್ಕೊಂಡೆ, ನೀರುದ್ರಾಕ್ಷ ಮಾಲ, ದ್ಯಾಟ್ಸ್ ಆಲ್. ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಜಸ್ಟ್ ಸ್ಕ್ರಬ್ಬಿಂಗ್, ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀವಲ್ಲ, ಬಟ್ ಮೈಗಳಿಗೆ ನಾನು ಫುಲ್ಲು. ಇಟ್ಸ್ ಟೈಮ್ ಫಾರ್ ವಾಕಿಂಗ್ ಆ್ಯಂಡ್ ಟೈಮ್ 6 ಆಗಿದೆ ಫ್ರೆಂಡ್ಸ್. ನಾನು ಸ್ಟಾರ್ಟ್ ಮಾಡ್ರೆ ವಾಕಿಂಗ್. ಪ್ಲೆಸೆಂಟ್ ಏರ್ ತೆಂಗಿನ ಗಿಡ ನೋಡ್ಬೋದು. ಎಕ್ಸಾಕ್ಟ್ ವೀಡಿಯೋ ಮಾಡೋ ಟೈಮಿನಾಗೆ ಎಲ್ಲ ಬಂದೈತವ, ಅದೇನು ವಿಷಯ ಇರ್ತದ ನಾನು ಚಳಿ ನೋಡ್ರಿ. ವಾಕಿಂಗ್ ಮಾಡಿದ್ರೆ ಗಾಳಿ ಬಂತು ಅಂದ್ರೆ ಚೆನ್ನಾಗಿ ಯಾವಾಗ ತೋರಿಸ್ತೀನಿ ನಿಮಗೆ. 1 ಅವರ್ ವಾಕಿಂಗ್ ಕಂಪ್ಲೀಟ್. ವೈಷ್ಣವಿ ನಾನು ನಡೆದೇ ಬರ್ತೆ, ಕರೆಂಟ್ ಭೀ ಬಂದಿದೆ. ನೋಡ್ರಿ ಫ್ರೆಂಡ್ಸ್, ವಾಕಿಂಗ್ ಕಂಪ್ಲೀಟ್. ಒಂದೇ ಸಲ ಹೋಗಲ್ಲ ಮತ್ತೆ ನೀ ನೀವು ಹೋದ ಒಂದ್ಬಾರ ಇಂಜೆಕ್ಷನ್ ಕೊಡ್ಲತ್ತಾರ? ನೀವು ಹೋದಾಗ ಒಂದ್ಬಾರ ಇಂಜೆಕ್ಷನ್ ಕೊಡ್ಲತ್ತಾರ? ಆ್ಯಂಡ್ ವಾಕಿಂಗ್ ಮಾಡಿ ಬಂದು ನಿಮ್ಗೆ ಮುಂಜಾನತ್ತೊಂದು ಬುಕ್ ತೋರಿಸ್ತೀನಲ್ಲ, ಸಾರಿ ಮುಂಜಾನತ್ತಲ್ಲ ಮಧ್ಯಾಹ್ನಕ್ಕೆ ಸೇಮ್ ಅದೇ ಬುಕ್ ಮತ್ತು ಓದ್ಕೋತ ಕುಂತೀನಿ. ಮಜಾ ಹೊಂಟದ ಫ್ರೆಂಡ್ಸ್. ಒಂದು ವೇಳೆ ನೀವು ಯಾರು ಓದೋರ ಆ ಬುಕ್ ಯಾವುದು ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಇವತ್ತಿಂದು ವಾಟರ್ ಇಂಟೇಕ್ ಭಾಳ ಕಡಿಮೆ ಫ್ರೆಂಡ್ಸ್, ಓನ್ಲಿ 2.5 ಲೀಟ್ರ್ ಆಫ್ ವಾಟರ್ ಅಷ್ಟೇ ಕೊಡ್ತೀನಿ. ವಾಕಿಂಗ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಸ್ವಲ್ಪ ಎಕ್ಸಸೈಸು ಸ್ಟಾರ್ಟ್ ಮಾಡೀನಿ. ಏನು ಮಾಡ್ಲತ್ತೀನಿ ಅಂತ ಪರ್ಫೆಕ್ಟಾಗಿ ಮಾಡ್ಲಾಕ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಸೊ ರಾತ್ರಿ ಆಗಂಟ ಒಂದು ಸ್ವಲ್ಪ ಮಳೆ ಬೀಳತ್ತಿತ್ತು ಫ್ರೆಂಡ್ಸ್. ಸೊ ಚಿಲ್ಡ್ ಮೋಸಮ್ನು ಎಂಜಾಯ್ ಮಾಡ್ತೀವಿ, ಬಟ್ ಕರೆಂಟ್ ಒಂದು ಭಾಳ ಜಲ್ದಿ ಹೋಗ್ತದಪ್ಪ, ಅದೊಂದೇ ಪ್ರಾಬ್ಲಮ್. ಸಿ ಯು ನಿಂಬಲ್ಲೂ ಮಳೆ ಅದೇನಿಲ್ಲ ಅಂತ ಕಮೆಂಟ್ ಮಾಡಿರಿ. ಬಾಯ್.